ಹಾಯ್ ಫ್ರೆಂಡ್ಸ್, BMTC ಮತ್ತು ಇತರ ವಿವಿಧ ಇಲಾಖೆಯಲ್ಲಿ ಮುಂದಿನ ತಿಂಗಳಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ. ಆದ ಕಾರಣ ಈಗ ಇಲಾಖೆಯಿಂದ ಎಕ್ಸಾಕ್ಟ್ ಆಗಿ ಎಷ್ಟು ಅರ್ಜಿ ಸಲ್ಲಿಕೆ ಬಂದಿದೆ ಮತ್ತು ತುಂಬ ಜನರ ಒಂದು ಚಲನ್ ತುಂಬಿರಲಿಲ್ಲ, ಅಂಥವರ ಎಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗಿರುತ್ತದೆ. ಆದ ಕಾರಣ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೆ. BMTCಯಲ್ಲಿ ಮೋಸ್ಟ್ಲಿ ಮಾಹಿತಿ ಬಂದ ಪ್ರಕಾರ 30ರಿಂದ 32 ಸಾವಿರದ ಒಳಗೆ ಅಪ್ಲಿಕೇಶನ್ ಬಂದಿರಬಹುದು ಅಂತ. ಬಟ್ ಈಗ ಇಲಾಖೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ, ಎಷ್ಟು ಹುದ್ದೆಗೆ ಮತ್ತು ಯಾವ ಇಲಾಖೆಗೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KEA ಇಂದ ನೇಮಕಾತಿ. ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ 100 ಹುದ್ದೆ ಖಾಲಿ ಇದ್ದು 6 ಲಕ್ಷ ಅಪ್ಲಿಕೇಶನ್ ಬಂದಿದೆ. ಗೃಹ ಇಲಾಖೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 402 ಹುದ್ದೆಗಳಿದ್ದು 45,000 ಅಪ್ಲಿಕೇಶನ್ ಬಂದಿದೆ. BMTCಗೆ ನಿರ್ವಾಹಕ ಕಂಡಕ್ಟರ್ ಹುದ್ದೆಗೆ 2,500 ಹುದ್ದೆಗೆ 28,422 ಅಪ್ಲಿಕೇಶನ್ ಬಂದಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದಕ್ಕೆ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ 50 ಹುದ್ದೆಗಳಿದ್ದು 19,025 ಅಪ್ಲಿಕೇಶನ್ ಬಂದಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗೆ 14 ಹುದ್ದೆ ಖಾಲಿ ಇದ್ದು 8,212 ಅಪ್ಲಿಕೇಶನ್ ಬಂದಿದೆ. ನೀವು ಮುಂದಿನ ದಿನದಲ್ಲಿ ನಿಮಗೆ HKಯವರಿಗೆ ಜುಲೈ 14ನೇ ತಾರೀಕಿಗೆ ಎಕ್ಸಾಮ್ ಇದೆ. ನಾನ್ HKಯವರಿಗೆ ಸೆಪ್ಟೆಂಬರ್ 1 ಮತ್ತು ಇನ್ನುಳಿದ ಇಲಾಖೆಯವರಿಗೂ ಕೂಡ ಎಕ್ಸಾಮಿನ ನೋಟಿಫಿಕೇಷನ್ ಹಾಕಿದ್ದಾರೆ, ನೀವು ನೋಡಿಕೊಳ್ಳಿ. ಅದೇ ರೀತಿ NW ಅವರಿಗೆ 16ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿತ್ತು. ಅವರು 3 ದಿನ ಮತ್ತು ಯಾರೆಲ್ಲ ಮಿಸ್ ಮಾಡಿದ್ದೀರಿ ಡೇಟಿಗೆ ಅಂಥವರಿಗೆ ಅವಕಾಶ ಕೊಟ್ಟಿದ್ದರು. ನಾಳೆ ಒಂದೇ ದಿನ ಅವಕಾಶ ಇದೆ. ಯಾರೆಲ್ಲ ಡೇಟ್ ಮಿಸ್ ಆಗಿದೆ ಅಂಥವರು ನಾಳೆ ಒಂದೇ ದಿನ NW ಅವರ ವೆರಿಫಿಕೇಷನ್ ಲಾಸ್ಟ್ ಡೇಟ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಮಾಹಿತಿ ಶೇರ್ ಮಾಡಿ. ಯಾರೆಲ್ಲ ಡೇಟ್ ಮಿಸ್ ಆಗಿದ್ದೀರಿ ಅಂಥವರಿಗೆ ಇದು ಕೊನೆಯ ಅವಕಾಶ ಆಗಿದೆ. ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು KSRTC ಅವರಿಗೂ ಕೂಡ ಡೇಟ್ ಮಿಸ್ ಆಗಿದೆ ಅಂತ. ಬಟ್ ಈಗ ಅವರ ವೆರಿಫಿಕೇಷನ್ ನಡೀತಾ ಇದೆ, ಅವರಿಗೆ ಕೂಡ ಅವಕಾಶ ಮಾಡಿಕೊಡಲು ನಿಮ್ಮ ಫ್ರೆಂಡ್ಸಿಗೂ ಕೂಡ ಎಲ್ಲವರ ಶೇರ್ ಮಾಡಿ. ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು KSRTCನಲ್ಲಿ ಡೇಟ್ ಮಿಸ್ ಆಗಿದೆ, ಏನು ಮಾಡುವುದಂತ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ.